ಪಕ್ಷಿಗಳು ಯಥೇಚ್ಛವಾಗಿ ತಿನ್ನುವ ಹಣ್ಣುಗಳ ಗಿಡಮರಗಳ ನಿಯಂತ್ರಣ ಮನುಷ್ಯರಿಗೆ ಸದಾ ಕಷ್ಟಸಾಧ್ಯವಾಗಿರುತ್ತದೆ. ರೈತರಿಗೆ ಕಳೆ ಗಿಡಗಳಾಗಿದ್ದರೆ ಪಕ್ಷಿಗಳಿಗೆ ಇವು ಆಹಾರದ ಮೂಲಗಳಾಗಿರುತ್ತವೆ. ಅಂತಹ ವೃಕ್ಷಗಳಲ್ಲೊಂದು ಮಿಟಲೆ ಅಥವಾ ಮಿತಲೆ. ರೈತರು ಇದನ್ನ ಕಳೆಗಿಡವೆಂದು ಭಾವಿಸಿದ್ದರೂ ಕೂಡ ಇದೊಂದು ಅದ್ಭುತವಾದ ಔಷಧೀಯ ವೃಕ್ಷವಾಗಿದೆ. ಸ್ಟ್ರೆಬ್ಲಸ್ ಆಸ್ಪರ್ ಇದರ ವೈಜ್ಞಾನಿಕ ಹೆಸರಾಗಿದ್ದು ಕುಟುಂಬ ಮೊರೇಸಿಯೇ. ಸಂಸ್ಕೃತದಲ್ಲಿ ಭೂತವೃಕ್ಷ, ಶಕೋಟಕ, ಅಕ್ಷದರ, ಭೂತವಸ, ಕರ್ಕಶಚ್ಚದ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಮಿಟಲೆ, ಜಿಯೋರ, ಮಿತಲೆ, ಅಖೋರ, ದುರ್ದರಿ, ಪುಂಜಾಯಿ ಇತ್ಯಾದಿ ಹಾಗೂ ಹಿಂದಿಯಲ್ಲಿ ಸಯೋರ, ಸಿಯೋರ, ದಹಿಯ, ರುಸಾ ಇತ್ಯಾದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಸ್ಯಾಂಡ್ ಪೇಪರ್ ಟ್ರೀ, ಸಿಯಾಮಿಸೆ ರಫ್ ಬುಷ್ ಹಾಗೂ ಟೂತ್ ಬ್ರಷ್ ಟ್ರೀ ಎನ್ನಲಾಗಿದೆ. ಈ ವೃಕ್ಷದ ಮೂಲ ಅಂಡಮಾನ್, ಅಸ್ಸಾಂ ಹಾಗೂ ಬಾಂಗ್ಲಾದೇಶದ ಉಷ್ಣವಲಯಗಳಾಗಿದ್ದು ಭಾರತ, ಚೀನಾ, ಇಂಡೋನೇಷಿಯಾ, ಶ್ರೀಲಂಕಾ, ಮಲೇಷಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡು, ಬಂಜರು ಭೂಮಿ, ಹೊಲ ತೋಟಗಳಲ್ಲಿ ಬೆಳೆಯುವ ಈ ವೃಕ್ಷ ಸುಮಾರು 70 ಅಡಿಗೂ ಎತ್ತರವಾಗಿ ಬೆಳೆಯುವ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಮುಳ್ಳುಗಳಂತಹ ಮಾರ್ಪಾಡಿನಿಂದ ಕೂಡಿದ ಹೊರಟಾದ ಕಾಂಡವಿದ್ದು ಶಂಖಾಕಾರದ ಗಾಢ ಹಸಿರು ಬಣ್ಣದ ಹೊರಟಾದ ಸುಮಾರು 10 ಸೆಂಟಿಮೀಟರ್ ಉದ್ದ ಹಾಗೂ 5 ಸೆಂಟಿಮೀಟರ್ ಅಗಲವಾದ ಎಲೆಗಳಿದ್ದು ಮಾಸಲು ಹಳದಿ ಬಣ್ಣದ ನಕ್ಷತ್ರಾಕಾರದ ಹೂಗಳಿರುತ್ತವೆ. ಹಳದಿ ಬಣ್ಣದ ಸಿಹಿಯಾದ ರುಚಿಯಿಂದ ಕೂಡಿದ ಚಿಕ್ಕ ಚಿಕ್ಕ ಕಾಯಿಗಳಿರುತ್ತವೆ. ಅಸಂಖ್ಯಾತವಾಗಿ ಬಿಡುವ ಈ ಹಣ್ಣುಗಳನ್ನ ಹಕ್ಕಿಗಳು ಯಥೇಚ್ಛವಾಗಿ ತಿನ್ನುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಪ್ರಸರಣವಾಗುತ್ತದೆ. ಕರ್ನಾಟಕದ ಮಟ್ಟಿಗೆ ಕಳೆಗಿಡ ಅಥವಾ ಕಳೆ ಮರವೆಂದು ಪರಿಗಣಿಸಿರುವ ಈ ವೃಕ್ಷವನ್ನ ತಮಿಳುನಾಡಿನಲ್ಲಿ ಸ್ಥಳ ವೃಕ್ಷ ಅಥವಾ ಟೆಂಪಲ್ ಟ್ರೀ ಎನ್ನಲಾಗಿದ್ದು ಇದಕ್ಕೆ ಪೂಜನೀಯ ಸ್ಥಾನವಿದ್ದು ಇದೊಂದು ಪವಿತ್ರ ವೃಕ್ಷವಾಗಿದೆ. ಈ ವೃಕ್ಷದ ಉತ್ಪನ್ನಗಳನ್ನ ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಥೈಲ್ಯಾಂಡ್ನಲ್ಲಿ ಈ ವೃಕ್ಷಕ್ಕೆ ಸುಮಾರು 700 ವರ್ಷಗಳ ಇತಿಹಾಸವಿದ್ದು 20ನೇ ಶತಮಾನಕ್ಕೂ ಮುಂಚಿನ ಎಲ್ಲ ಬೌದ್ಧ ಗ್ರಂಥಗಳನ್ನು ಕೂಡ ಇದರ ತೊಗಟೆಯ ಮೇಲೆ ಬರೆಯಲಾಗುತ್ತಿತ್ತು ಎಂಬ ವರದಿಗಳಿವೆ. ಮಿಥಿಲೆಯಿಂದ ಮಾಡಲ್ಪಟ್ಟ ಕಾಗದಗಳು ದೀರ್ಘಕಾಲದ ಬಾಳಿಕೆಯುಳ್ಳ, ಹಳದಿ ಬಣ್ಣಕ್ಕೆ ತಿರುಗದ, ಯಾವುದೇ ಕೀಟಬಾಧೆಗೆ ಒಳಗಾಗದ ಉತ್ತಮ ಗುಣಮಟ್ಟದ ಕಾಗದಗಳಾಗಿರುತ್ತವೆ. ಇದನ್ನ ಔಷಧೀಯ ದೃಷ್ಟಿಯಿಂದ ನೋಡುವುದಾದರೆ ಇದರ ಉತ್ಪನ್ನಗಳಿಂದ ಕುಷ್ಠರೋಗ, ಹಲ್ಲು ನೋವು, ಅತಿಸಾರ, ದೃಷ್ಟಿಮಾಂದ್ಯತೆ ಹಾಗೂ ಕ್ಯಾನ್ಸರ್ಗೂ ಕೂಡ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಇಂದಿಗೂ ಕೂಡ ಹಲವಾರು ಜನಾಂಗಗಳಲ್ಲಿ ಇದರ ಕಡ್ಡಿಗಳಿಂದ ಹಲ್ಲನ್ನ ಉಜ್ಜಲಾಗುತ್ತದೆ. ಇದರಿಂದ ಹಲ್ಲು ಹಾಗೂ ಒಸಡು ನೋವಿನ ಸಮಸ್ಯೆಗಳು ಬರುವುದಿಲ್ಲ. ಇದರ ಬೇರಿನ ಪುಡಿ ಹಾಗೂ ಹಲಸಿನ ಎಲೆಯ ಭಸ್ಮದಿಂದ ಹಲ್ಲು ಪುಡಿಯನ್ನ ತಯಾರಿಸಲಾಗುತ್ತದೆ. ಹಾಗಾಗಿಯೇ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಟೂತ್ ಬ್ರಷ್ ಟ್ರೀ ಎನ್ನಲಾಗಿದೆ. ಈ ಮರದ ಹಾಲನ್ನ ಹಿಮ್ಮಡಿಗಳ ಬಿರುಕಿಗೆ ಲೇಪಿಸಲಾಗುತ್ತದೆ. ಇದರ ಬೇರಿನ ಕಷಾಯವನ್ನ ಜ್ವರ ನಿವಾರಕವಾಗಿಯೂ ಹಾಗೂ ಹಾವಿನ ಕಡಿತಕ್ಕೆ ಪ್ರತಿವಿಷವಾಗಿಯೂ ಕೂಡ ಬಳಸಲಾಗುತ್ತದೆ. ಕಾಂಡ ಹಾಗೂ ಎಲೆಗಳಿಂದ ಅಜೀರ್ಣ, ಜಾಂಡೀಸ್, ಕರುಳಿನ ಸಮಸ್ಯೆಗಳು, ಅತಿಸಾರ, ಮೂತ್ರದ ಅಸ್ವಸ್ಥತೆಗಳು, ಹೊಟ್ಟೆ ನೋವು, ಮೂಲವ್ಯಾಧಿ, ದೃಷ್ಟಿದೋಷಗಳ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಇದರ ಎಲೆಗಳನ್ನ ಆನೆ ಸೇರಿದಂತೆ ಎಲ್ಲ ಪ್ರಾಣಿಗಳು ಕೂಡ ತಿನ್ನುತ್ತವೆ. ಮಿಟಲೆಯನ್ನ ವ್ಯಾಪಕವಾಗಿ ಬೋನ್ಸಾಯ್ ಮಾಡಲು ಬಳಸಲಾಗುತ್ತದೆ. ಬೋನ್ಸಾಯ್ ಕಲೆಗೆ ಈ ವೃಕ್ಷ ಅತ್ಯುತ್ತಮವಾದ ಆಯ್ಕೆಯಾಗಿದೆ.